ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ, ಬುಧವಾರ ಮತ್ತು ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ಬೆಳ್ಳಿ ಸಾಮಾನುಗಳನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀರಾ, ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ, ನೆಕ್ಸ್ಟು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಇದೆಲ್ಲನೂ ಇವತ್ತಿನ ಈ ವಿಡಿಯೋದಲ್ಲಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ. ಈಗ ಮಂಗಳವಾರ ಸಂಜೆ KR ಪುರಂ ಸಂತೆಗೆ ಬಂದಿದ್ದೀವಿ. ಮಂಗಳವಾರ KR ಪುರಂ ಸಂತೆ ಇರುತ್ತಂತಲ್ವಾ, ಸುಮಾರು ನಾವು ಈ ಏರಿಯಾಗೆ ಬಂದಾಗಿಂದ ಅನ್ಕೊತಾನೇ ಇದ್ವಿ ಮಂಗಳವಾರ ಸಂತೆ ಹೋಗೋಣ, ಯಾವ ರೀತಿಯಾಗಿರುತ್ತೆ ನೋಡೋಣ ಅಂತಂದ್ಬಿಟ್ಟು ಅನ್ಕೊತಾನೇ ಇದ್ವಿ. ಆದರೆ ಹೋಗೋದಕ್ಕೇ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೆಲಸ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಮಂಗಳವಾರ ಸಂಜೆ ಆಗಿ ಸಂತೆಗೆ ಬಂದಿದ್ದೀವಿ. ನನಗೇನು ಡಿಫ್ರೆನ್ಸ್ ಅಂತ ಏನೂ ಅನಿಸ್ಲಿಲ್ಲ, ಮಾಮೂಲಿಯಾಗಿರುತ್ತೆ ಅಂತ ಅನ್ನಿಸ್ತು. ಡೈಲಿ ಹೆಂಗಿರುತ್ತೋ ಮಾರ್ಕೆಟ್ ಅದೇ ರೀತಿಯಾಗಿ ಇತ್ತು. ನಾನಿನ್ನು ತರಕಾರಿ ತೊಗೊಂಬರೋಕ್ಕೆ ಹೋದಾಗ ಮತ್ತು ಏನಾದರೂ ಕೆಲವೊಂದು ದಿನಸಿ ಐಟಮ್ಸ್ನೆಲ್ಲ ತೊಗೊಂಬರೋಕ್ಕೆ ಹೋದಾಗೆಲ್ಲ ಆಲ್ಮೋಸ್ಟ್ ನಾನು ಒಂದು ಮನೆಯಿಂದನೇ ಬ್ಯಾಗನ್ನು ತೊಗೊಂಡೋಗ್ತೀನಿ. ಯಾಕಂದರೆ ಸುಮ್ಮನೆ ಯಾಕೆ ಪ್ಲಾಸ್ಟಿಕ್ ಕವರ್ಸನ್ನು ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಬ್ಯಾಗ್ ತೊಗೊಂಡೋಗಿಲ್ಲ ಅಂತಂದರೆ ಅವರು ಪ್ರತಿಯೊಂದು ಐಟಮ್ನು ಕವರ್ಗೆ ಹಾಕಿ ಕೊಡ್ತಾ ಇರ್ತಾರೆ. ಆದಷ್ಟು ಪ್ಲಾಸ್ಟಿಕ್ ಕವರ್ಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಕಂಪಲ್ಸರಿ ಬ್ಯಾಗನ್ನು ತೊಗೊಂಡೋಗ್ತೀನಿ. ಕೆಲವೊಂದು ಐಟಮ್ಸ್ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಹೂವು ತಗೊಂಡಾಗ ಮತ್ತು ಬೇಳೆ ಕಾಳುಗಳು ಇವೆಲ್ಲನೂ ಪ್ಲಾಸ್ಟಿಕ್ ಕವರ್ಸಲ್ಲೇ ಕೊಡ್ತಾರೆ. ಆದಷ್ಟು ತರಕಾರಿ ತೊಗೊಳೋದಕ್ಕೆ ಹೋದಾಗ ಮತ್ತು ಏನಾದರೂ ಹಣ್ಣುಗಳನ್ನ ತೊಗೊಂಬರೋಕ್ಕೆ ಹೋದಾಗ, ಆಮೇಲೆ ಸೊಪ್ಪುಗಳನ್ನು ತೊಗೊಂಬರೋಕ್ಕೆ ಹೋದಾಗೆಲ್ಲ ಬ್ಯಾಗನ್ನು ಕ್ಯಾರಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ಬ್ಯಾಗನ್ನು ಕಂಪಲ್ಸರಿ ತೊಗೊಂಡೋಗ್ತೀನಿ. ನೆಕ್ಸ್ಟ್ ಇವಾಗ ಮನೆಗೆ ಬಂದು ಬ್ಯಾಗಿಂದ ತರಕಾರಿಗಳನ್ನೆಲ್ಲ ತೆಗಿತಾ ಇದ್ದೀನಿ. ಬೇಗನೆ ಹೋಗಿ ಬೇಗನೆ ಬಂದುಬಿಟ್ವಿ. ಇವಾಗ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಲ್ವಾ, ಹಾಗಾಗಿ ಒಂದು 3:30ಗೇನೋ ಹೋದ್ವಿ. ಮನೆಗೆ ಬರೋಷ್ಟರಲ್ಲಿ ಒಂದು 4:15 ಆಗಿತ್ತು. ಬಿಸಿಲು ಜಾಸ್ತಿ ಇದ್ದಾಗ ಆವಾಗ ಮನೆ ಬಿಡ್ತಿದ್ದಿದ್ದೆ 4:15-5 ಗಂಟೆಗೆ ಬಿಡ್ತಾ ಇದ್ವಿ. ಮತ್ತು ಮನೆಗೆ ಬರೋಷ್ಟರಲ್ಲಿ ಸಂಜೆ ಒಂದು 6 ಗಂಟೆ 6:30 ಆಗೋಗ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಲ್ವಾ, ಹಾಗಾಗಿ ಬೇಗನೆ ಹೋಗಿ ಬೇಗನೆ ಬರ್ಬೋದು. ಮತ್ತು ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಅಡುಗೆ ಮಾಡೋದು, ತಿನ್ನೋದು ಮತ್ತು ಪಾತ್ರೆಗಳೆಲ್ಲ ವಾಶ್ ಮಾಡೋದು ಈ ಕೆಲಸಗಳಿತ್ತು. ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತು ಟೀ ಮಾಡಿ ಕುಡಿದು ಅವೆಲ್ಲ ಪಾತ್ರೆಗೆಲ್ಲ ವಾಶ್ ಮಾಡಿ ಲೇಟಾಗಿ ಹೋಗೋಣ ಅಂತಂದ್ಬಿಟ್ಟು ಒಂದು 3:30 ಆಗಿ ಮನೆ ಬಿಟ್ವಿ. ಇನ್ನು ಲಾಸ್ಟ್ ಟೈಮು ಮಾರ್ಕೆಟಿಂದ ತರಕಾರಿಗಳನ್ನು ತೊಗೊಂಬಂದು ಅದನ್ನು ಇದೇ ರೀತಿಯಾಗಿ ತೆಗೆದು ಎಲ್ಲ ಜೋಡಿಸಿಟ್ಕೊತಾ ಇದ್ದೆ. ಆಮೇಲೆ ಅಲ್ಲಿ KR ಪುರಮಲ್ಲೂ ಅಷ್ಟೇ ತರಕಾರಿಗಳನ್ನೆಲ್ಲ ಇಟ್ಕೊಂಡಿರ್ತಾರಲ್ವ, ಅದು ಒಂದು ಸ್ವಲ್ಪ ಇದೇ ಥರ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೆ. ಅದಕ್ಕೊಬ್ಬರು ಯಾರೋ ನೋಡಿಬಿಟ್ಟು ಏನು ಇರೋ ಇಬ್ಬರಿಗೆ ಇಷ್ಟೊಂದು ತರಕಾರಿ ಬೇಕಾ, ನೀವು ಮನುಷ್ಯರ ದನಗಳ ಅಂತ ಕಮೆಂಟ್ ಮಾಡಿದರು. ಬಹುಶಃ ಅವರು KR ಪುರಮಲ್ಲಿರೋ ಅಂಥದ್ದು ಅಂದರೆ ಅವರು KR ಪುರಂ ಮಾರ್ಕೆಟು ಅಂತಂದರೆ ಈ ಸೂಪರ್ ಮಾರ್ಕೆಟ್ಗಳಲ್ಲಿ ಇರೋ ರೀತಿಯಾಗಿ ಇಟ್ಕೊಂಡಿರೋದಿಲ್ವಲ್ಲ, ಎಲ್ಲ ಕೆಳಗಡೆನೇ ಹಾಕಿರ್ತಾರೆ. ಅದನ್ನು ನೋಡಿ ಅಂದರು, ಇಲ್ಲ ನಾನು ತರಕಾರಿಗಳನ್ನೆಲ್ಲ ತೆಗೆದು ಜೋಡಿಸಿಟ್ಕೊತಾ ಇದ್ನಲ್ವ ಅದನ್ನು ನೋಡಿ ಅಂದರು, ನನಗೆ ಗೊತ್ತಿಲ್ಲ. ಆದರೆ ವಿಡಿಯೋನ ಒಂದು ಸ್ವಲ್ಪ ಡೀಟೇಲಾಗಿ ನೋಡಿ ಆಮೇಲೆ ಕಮೆಂಟ್ ಮಾಡಬೇಕು. ಫಸ್ಟಲ್ಲಿ ಕ್ಲಿಪ್ಪಿಂಗ್ಸನ್ನು ನೋಡಿಬಿಡೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿಬಿಟ್ಟು ಇಷ್ಟೊಂದು ತರಕಾರಿನ ಇಬ್ಬರಿಗೆ ಅಂತಂದ್ಬಿಟ್ಟು ನೀವು ತಿಳ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ನಾನು ಆಮೇಲೆ ಅವ್ರಿಗೆ ಏನು ರಿಪ್ಲೈನೂ ಕೊಡೋದಕ್ಕೂ ಹೋಗಲಿಲ್ಲ, ಸುಮ್ಮನೆ ಯಾಕೆ ಅಂತ. ಇತ್ತೀಚೆಗೆ ಬ್ಯಾಡ್ ಕಮೆಂಟ್ಸ್ ಏನಾದರೂ ಬಂತು ಅಂತಂದರೆ ಆದಷ್ಟು ನಾನು ರಿಪ್ಲೈ ಕೊಡೋಕ್ಕಾದರೆ ರಿಪ್ಲೈ ಕೊಡ್ತೀನಿ, ಇಲ್ಲ ಅಂತಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸುಮ್ಮನೆ ಯಾಕೆ ಈ ಟೆನ್ಷನ್ಗಳು ಅಂತಂದ್ಬಿಟ್ಟು ಆ ರೀತಿಯಾಗಿ ಕಮೆಂಟ್ ಮಾಡಿದರು. ಅಯ್ಯೋ, ಇಷ್ಟು ತರಕಾರಿ ತಗೊಳ್ದೆ ಇನ್ನೆಷ್ಟಪ್ಪ ತಗೊಳ್ಳೋದು, ಇದಕ್ಕಿಂತ ಕಡಿಮೆ ತೊಗೊಳ್ಬೇಕಾ, ಇನ್ನೇನೊಂದು. ಅದು ನಾವೇನು ಮಾಡ್ತೀವಿ ಅಂತಂದರೆ ನಾವು 15 ಡೇಸ್ಗೊಂದ್ಸಲ ಹೋಗಿ ತರಕಾರಿ ತೊಗೊಂಬರೋದು. ಅಂದರೆ ಒಂದು ತಿಂಗಳಲ್ಲಿ 2 ಟೈಮ್ಸ್ ತೊಗೊಂಬರ್ತೀವಿ ಅಷ್ಟೇ. ಇನ್ನೂ ಇದರಲ್ಲಿ ಕಡಿಮೆನಾ ಅಂತ ಅಂದ್ಕೊಂಡು ಆಮೇಲೆ ನಾನು ಅಂದ್ಕೊಂಡೆ ಬಹುಶಃ ಅವರು KR ಪುರಂ ಮಾರ್ಕೆಟಲ್ಲಿ ತರಕಾರಿಗಳನ್ನ ಇಟ್ಕೊಂಡಿರ್ತಾರಲ್ವ, ಆ ಕ್ಲಿಪ್ಪಿಂಗ್ಸನ್ನು ನೋಡಿ ಅಂದಿರ್ಬೋದೇನೋ ಅಂತಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟು ಅದನ್ನು ಆ ಒಂದು ಕಮೆಂಟನ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟೆ. ಈ ರೀತಿಯಾಗೆಲ್ಲ ಕಮೆಂಟ್ಗಳು ಮಾಡ್ತಿರ್ತಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹೂಗಳನ್ನೆಲ್ಲ ಕವರಲ್ಲೇ ಹಾಕ್ಕೊಟ್ಟಿದ್ದಾರೆ. ಒಂದು 2 ಥರ ಸೇವಂತಿಗೆ ಹೂವನ್ನು ತೊಗೊಂಡಿದ್ದೀನಿ ಮತ್ತು ರೋಸ್ ಹೂವನ್ನು ತೊಗೊಂಡಿದ್ದೀನಿ. ಹೂಗಳನ್ನೂ ಅಷ್ಟೇ ನಾನು 15 ಡೇಸ್ಗೊಂದ್ಸಲ KR ಪುರಮಿಂದನೇ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಪದೇ ಡೈಲಿ ಪೂಜೆ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ನ ಕೇಳಬೇಕಾಗುತ್ತೆ, ಹೂವು ಖಾಲಿ ಆಗಿದೆ ತೊಗೊಂಬಂದು ಕೊಡಿ ಅಂತಂದ್ಬಿಟ್ಟು. ಒಂದೇ ಸಲ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನಾನು ತೊಗೊಂಬಂದಿದ್ದು 1 kg ಹೂವು ಏನೋ ತೊಗೊಂಬಂದಿದ್ದೀನಿ. ಹೂಗಳ ರೇಟೂ ಅಷ್ಟೇ ತುಂಬ ಜಾಸ್ತಿನೇ ಇದೆ.
ಮಾಡಿದೆ. ಅರ್ಧ ಕೆ ಜಿ ಸೇವಂತಿಗೆ ಹೂವಕ್ಕೆ ಒಂದು 100 ರೂಪಾಯಿ ಏನೋ ತೊಗೊಂಡ್ರು, ಮತ್ತು ಅರ್ಧ ಕೆ ಜಿ ರೋಸ್ ಹೂವಿಗೆ 80 ರೂಪೀಸ್ ತೊಗೊಂಡ್ರು. ನೆಕ್ಸ್ಟ್ ಆಮೇಲೆ ನಾನು ನೈಟ್ ಊಟಕ್ಕೆ ಬಸ್ಸಾರು, ಮುದ್ದೆ, ರೈಸ್ ಮಾಡಿದ್ದೆ. ನೈಟ್ ನಾನು ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಬಸ್ಸಾರು ನೈಟ್ ಮಾಡಿರೋದ್ರಿಂದ ಸೊಪ್ಪು ಸಾಂಬಾರು ಎಲ್ಲ ಉಳಿದಿರುತ್ತೆ. ಆಮೇಲೆ ಬಿಸಿ ರೈಸನ್ನು ಮಾಡಿಕೊಂಡೆ. ನಾವಿಬ್ಬರೇ ಇರೋದ್ರಿಂದ ಸಾಂಬಾರು ಏನಾದರೂ ನೈಟ್ ಟೈಮ್ ಮಾಡಿದ್ದೀನಿ ಅಂತಂದರೆ ಉಳಿಯುತ್ತೆ, ಆವಾಗ ನಾವು ಬೆಳಗ್ಗೆ ತಿನ್ಕೊತೀವಿ. ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಅಂತಂದರೆ 3 ಟೈಮ್ಸ್ ಖಾಲಿಯಾಗೋಗುತ್ತೆ. ಇಲ್ಲ ನೈಟ್ ಮಾಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಬೆಳಗ್ಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಆಮೇಲೆ ಬುಧವಾರ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ಕೆಲಸಗಳು ಅಷ್ಟೇ, ಎಲ್ಲ ಕೆಲಸನೂ ಮುಗ್ದಿತ್ತು. ಬಟ್ಟೆ ಒಂದು ವಾಶ್ ಮಾಡೋದಿತ್ತು, ಅದು ಮಷಿನ್ಗೆ ಹಾಕಿ ವಾಶ್ ಮಾಡಿ ಒಣಗಾಕಿದೆ. ಇನ್ನು ಮಧ್ಯಾಹ್ನ ಅಡುಗೆ ರೈಸು ಮತ್ತು ಮೂಲಂಗಿ ಸಾಂಬಾರೇನೋ ಮಾಡಿದ್ದೆ. ಇನ್ನೇನು ವೀಡಿಯೋಸ್ ಏನೋ ಮಾಡ್ಕೊಳ್ಳೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಹಳೆ ಕಾಲದ ಮೂವೀಸು, ಹಳೆ ಕಾಲದ ಬಗ್ಗೆ ಹಿಸ್ಟ್ರಿಗಳು ಅವನ್ನೆಲ್ಲ ತಿಳ್ಕೊಂಡು ಹಾಗೆ ಯೂಟ್ಯೂಬ್ ನೋಡಿಕೊಂಡು ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅದಕ್ಕೆ ನನ್ನ ಹಸ್ಬೆಂಡು ಸುಮಾರು ದಿನ ಆಯಿತು ಪಾರ್ಕ್ಗೆ ಹೋಗಿ ಇವತ್ತು ಹೋಗಿ ಬರೋಣ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಸಂಜೆ ಮೇಲೆ ಪಾರ್ಕಿಗೆ ಬಂದಿದ್ದೀವಿ. ಬುಧವಾರ ಟೈಮ್ ನಾನು ಯೂಶಲಿ ಕ್ಲೀನಿಂಗ್ ಕೆಲಸಗಳನ್ನೇ ಇಟ್ಕೊಂಡಿರ್ತೀನಿ. ಇತ್ತೀಚೆಗೆ ಕೆಲಸಗಳು ಒಂದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಅಂತನಲ್ವ, ಹಾಗಾಗಿ ಏನು ಕ್ಲೀನಿಂಗ್ ಕೆಲಸ ಅಂತ ಇರಲಿಲ್ಲ. ಒಂದು 15 ಡೇಸ್ಗೊಂದ್ಸಲ ಈ ದೇವ್ರ ಸಾಮಾನೆಲ್ಲ ಉಜ್ಕೊಳ್ಳೋದಾಗಿರ್ಬೋದು, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡಿದೆ ಅವತ್ತು. ಮತ್ತು ಸಂಜೆ ಮೇಲೆ ಪಾರ್ಕಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಇನ್ನು ಮಾಮೂಲಿ ಅಡುಗೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ಪಾರ್ಕಿಗೂ ಅಷ್ಟೇ ಒಂದು ಸ್ವಲ್ಪ ಬೇಗನೆ ಹೋಗಿದ್ವಿ, ಒಂದು 4 ಗಂಟೆಗೆಲ್ಲ ಹೋಗಿದ್ವಿ. ಇನ್ನು ಲೇಟಾಗಿ ಹೋಗಿದ್ದೀವಿ ಅಂತಂದರೆ ಸಂಜೆ ಆಗ್ತಾ ಇಲ್ಲಿ ಗಿಡ ಮರಗಳೆಲ್ಲ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂರೋದಕ್ಕೂ ಆಗೋದಿಲ್ಲ ಅಂತಂದ್ಬಿಟ್ಟು ಬೇಗನೆ ಹೋಗಿದ್ವಿ. ಆದರೆ ಇಲ್ಲೇನು ಅಂತಂದರೆ ಕೂತ್ಕೊಳ್ಳೋದಕ್ಕೆ ಎಲ್ಲೂ ಜಾಗನೇ ಇಲ್ಲ. ಕಡಿಮೆ ಬೆಂಚ್ ಕಲ್ಲುಗಳನ್ನು ಹಾಕಿದ್ದಾರೆ, ಅದರಲ್ಲಿ ವಯಸ್ಸಾದವರು ಬಂದು ಕೂತ್ಕೊಂಡಿರ್ತಾರೆ. ಇನ್ನು ನಾವೇನು ಮಾಡೋದು ಅಂತಂದ್ಬಿಟ್ಟು ಒಂದು ಸ್ವಲ್ಪ ದೂರ ಹಾಗೆ ವಾಕ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ನೆಕ್ಸ್ಟ್ ಇವಾಗ ಸಂಜೆ ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮಾಡಿದ್ದು ಮೂಲಂಗಿ ಸಾಂಬಾರಿತ್ತು ಮತ್ತು ರೈಸ್ ಇತ್ತು. ಅದಕ್ಕೆ ಬೆಂಡೆಕಾಯಿ ಪಲ್ಯ ಒಂದು ಸ್ವಲ್ಪ ಮಾಡಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಂತೂ ಅದೆಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತಂದರೆ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದೀನಿ. ಆ ಮೂವಿ ಈ ಮೂವಿ, ಆ ಹಿಸ್ಟ್ರಿ ಈ ಹಿಸ್ಟ್ರಿ ಇದನ್ನು ತಿಳ್ಕೊಂಡು ಹಾಗೇ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅಂದರೆ ಕೆಲಸಗಳು ಅಷ್ಟೇ, ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿದ್ದೆ. ಲಾಸ್ಟ್ ವೀಕೆ ನಾನು ಟಾಯ್ಲೆಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಮತ್ತು ದೇವ್ರ ಸಾಮಾನು ಅಷ್ಟೇ ಬೆಳಗಿದ್ದೆ. ಈ ವೀಕ್ ಏನು ಅಂತಂದರೆ ಒಂದು ಸ್ವಲ್ಪ ಕಳಶ ಎಲ್ಲ ತೆಗೆದು, ಅಂದರೆ ಸಮ್ಮರ್ ಆಗಿರೋದ್ರಿಂದ ಕಳಶದಲ್ಲಿ ವೀಳ್ಯದೆಲೆಗಳೆಲ್ಲ ಒಣಗೋಗ್ತಾ ಇರುತ್ತಲ್ವ, ಹಾಗಾಗಿ ಕಳಶ ಮತ್ತು ದೀಪಗಳು ಮತ್ತು ಕಾಮಾಕ್ಷಮ್ಮನವರ ದೀಪ ಈ ರೀತಿಯಾಗಿ ಸ್ವಲ್ಪ ಐಟಮ್ಸನ್ನು ತೆಗೆದು ವಾಶ್ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ 15 ಡೇಸ್ಗೊಂದ್ಸಲ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ದೇವ್ರ ಮನೆ ಎಲ್ಲ. ಆದರೆ ಮೇಲೆಲ್ಲ ಒರೆಸೋದು ಅಂತಂತಂದರೆ ಮಂತ್ಲಿ ಒನ್ಸ್ ಮಾಡ್ತೀನಿ. ಇನ್ನು ನಾನು ಬೆಂಡೆಕಾಯಿ ಪಲ್ಯನೂ ಅಷ್ಟೇ ತುಂಬ ಸಿಂಪಲ್ಲಾಗೆ ಮಾಡ್ತೀನಿ. ನಾನು ಆದಷ್ಟು ರೆಸಿಪಿಗಳನ್ನೆಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತಾಯಿರ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಅದು ಇದು ಎಲ್ಲ ಹಾಕಿದ್ದೀನಿ ಅಂತಂದರೆ ಅವರು ಬೈಕೊಂಡು ತಿಂತಾಯಿರ್ತಾರೆ. ನಾನು ಬೆಂಡೆಕಾಯಿ ಮಸಾಲೆ ಸಾಂಬಾರು ಅದೆಲ್ಲ ಮೊದಲೆಲ್ಲ ಮಾಡ್ತಾಯಿದ್ದೆ, ಆದರೆ ನನ್ನ ಹಸ್ಬೆಂಡ್ಗೆ ಅದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಈ ಒಂದು ಬೆಂಡೆಕಾಯಿ ಪಲ್ಯನೇ ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ. ನಾನೇನಾದರೂ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಸಾಲೆ ಸಾಂಬಾರು ಮಾಡಿದ್ದೀನಿ ಅಂತಂದರೆ ಈ ಸಾಂಬಾರು ಏನಕ್ಕಮ್ಮ ಮಾಡಿದ್ದೀಯಾ ಅಂತ ಅಂದ್ಕೊಂಡು ತಿಂತಾಯಿರ್ತಾರೆ. ಹಾಗಾಗಿ ನಾನು ಅವ್ರಿಗೆ ಇಷ್ಟ ಇಲ್ಲದೆ ಇರುವಂತಹ ರೆಸಿಪಿಗಳನ್ನ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಾನೊಬ್ಬಳೇ ಹೆಂಗಪ್ಪ ತಿನ್ನಲಿ ಅಂತಂದ್ಬಿಟ್ಟು ಇವಾಗ ನಾನು ಬೆಂಡೆಕಾಯಿನೆಲ್ಲ ಹುರ್ಕೊಂಡಿದ್ದಾದಮೇಲೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ಒಂದು ದಪ್ಪದಾಗಿರುವಂತಹ ಈರುಳ್ಳಿಯನ್ನು ಕಟ್ ಮಾಡಿ ಇವಾಗ ಈ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಟೊಮೊಟೊ ಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೆಕ್ಸ್ಟು ಬೆಂಡೆಕಾಯಿ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಮಾಮೂಲಿಯಾಗಿ ಧನಿಯಾ ಪುಡಿ ಒಂದು ಸ್ವಲ್ಪ, ಅಚ್ಚ ಖಾರದ ಪುಡಿ ಸ್ವಲ್ಪ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ಬೆಂಡೆಕಾಯಿ ಪಲ್ಯನ ಮಾಡಿಬಿಡ್ತೀನಿ.
ಇನ್ನು ನಾನು ಈ ಬಜ್ಜಿ ಬೋಂಡ ಇವುಗಳನ್ನು ಅಷ್ಟೇ ತುಂಬ ಕಡಿಮೆನೇ ಮಾಡ್ತಾ ಇರ್ತೀನಿ, ಯಾವಾಗಲೂ ರೇರಾಗಿ ಮಾಡ್ತಾ ಇರ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡು ಆಯಿಲ್ ಐಟಮ್ಸ್ ಅಷ್ಟಾಗಿ ತಿನ್ನೋದಿಲ್ಲ. ಅವರು ಒಂದು ಸ್ವಲ್ಪ ವೇಟ್ ಇದ್ದಾರಂತೆ. ನಾನು ವೆಯ್ಟ್ ಲಾಸ್ ಆಗಬೇಕು, ನೀನು ಈ ರೀತಿಯಾಗಿ ಆಯಿಲ್ ಐಟಮ್ಸನ್ನು ಮಾಡಿ ಇಡ್ತಾಯಿದ್ರೆ ಎಲ್ಲಿ ವೆಯ್ಟ್ ಲಾಸ್ ಆಗೋದು ಅಂತಂದ್ಬಿಟ್ಟು ಅವರು ಕಡಿಮೆನೇ ತಿಂತಾರೆ ಆಯಿಲ್ ಐಟಮ್ಸನ್ನು. ಆದಷ್ಟು ಅವರು ನಾಷ್ಟಾಗಳು ಅಷ್ಟೇ, ನೀನು ನಾಷ್ಟಾಗಳು ಏನೂ ಮಾಡೋದೇ ಬೇಡಮ್ಮ, ನನಗೆ ಒಂದು ಸ್ವಲ್ಪ ಸಾಂಬಾರು ಮಾಡಿಕೊಟ್ಬಿಡು ಅಂತ ಹೇಳ್ತಿರ್ತಾರೆ. ಆದರೆ ನಾನೇ ಬೆಳಗ್ಗೆ ಆದಷ್ಟು ಮಾಡ್ತೀನಿ, ಬೆಳಗ್ಗೆ ಟೈಮೇ ಸಾಂಬಾರು ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ಪೂಜೆ ಮತ್ತು ಮನೆ ಒರೆಸೋದು ಆ ಥರ ದಿನಗಳಲ್ಲೆಲ್ಲ ನಾನು ಟಿಫನ್ನೇ ಮಾಡಿಬಿಡ್ತೀನಿ. ಇನ್ನು ಉಳ್ದಂತೆ ಫ್ರೀಯಾಗಿದ್ದೀನಿ ಅಂತಂದರೆ ಅವತ್ತಿನ ದಿನ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡ್ತೀನಿ. ಅವ್ರಿಗಂತೂ ಬೇಜಾರು ಏನೂ ಆಗೋದೇ ಇಲ್ಲ. ಅವ್ರಿಗೆ ಡೈಲಿ ಬೇಳೆ ಸಾಂಬಾರು ಕೊಟ್ಟರು ತಿಂತಾರೆ, ಡೈಲಿ ತರಕಾರಿ ಸಾಂಬಾರು ಕೊಟ್ಟರು ತಿಂತಾರೆ. ಆದರೆ ಅವ್ರಿಗೆ ಸೈಡ್ಗೆ ಏನಾದರೂ ಒಂದು ಈ ಥರ ಪಲ್ಯಗಳಿದ್ರೆ ತಿಂತಾರೆ. ಆದರೆ ಅವ್ರಿಗೆ ಬಜ್ಜಿ ಬೋಂಡ ಇವೆಲ್ಲ ಅಷ್ಟಾಗಿ ಇಷ್ಟಪಡೋದಿಲ್ಲ. ಆಯಿಲ್ ಐಟಮ್ಸ್ ಅಂದರೆ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿನೇ ನಮ್ಮ ಮನೆಯಲ್ಲಿ ಎಣ್ಣೆ ಒಂದು ಸ್ವಲ್ಪ ಏನು ತುಂಬ ಅಂದರೆ ತುಂಬಾ ಕಡಿಮೆ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಇವಾಗ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸುಷ್ಮಿತಾ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 25ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಸುಷ್ಮಿತಾ ನವೀನ್ ಅವರೇ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟು ಅರ್ಚನಾ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 23ಗೆ ನಮ್ಮದು 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಅರ್ಚನಾ ಸಂದೀಪ್ ಅವರೇ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟು ನಿಶಾ ದಿನೇಶ್ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 18ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟು ವೀರೇಶ್ ಗೌರಮ್ಮ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 21ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ಇನ್ನು ಕೊನೆಯದಾಗಿ ಒಬ್ಬರಿಲ್ಲಿ ಕಮೆಂಟ್ ಮಾಡಿದ್ದಾರೆ, ಅವರು ಅಕೌಂಟ್ ನೇಮು ಸರಿಯಾಗಿ ಇಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ. ಈ ಮಂತು 20ಗೆ ನಮ್ಮ ಮಗಳದು ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮನೋಜ್ಞ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ಗುರುವಾರ ಸಂಜೆ ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡಬೇಕಾದ್ರೆ ತಲೆ ಸ್ನಾನನೇ ಮಾಡಬೇಕು ಅಂತ ಏನಿಲ್ಲ, ಆದರೆ ನಾನು ತಲೆಗೆ ಎಣ್ಣೆ ಇಟ್ಕೊಂಡಿದ್ದೆ, ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡೆ. ಆಮೇಲೆ ನಾನು ದೇವ್ರ ಸಾಮಾನುಗಳನ್ನು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇಲ್ಲ. ದೇವ್ರ ಮನೆಯಲ್ಲಿ ಇಟ್ಟಿರುವಂತಹ ದೀಪಗಳು, ಕಳಶ, ಆಮೇಲೆ ಕಾಮಾಕ್ಷಿ ದೀಪ ಮತ್ತು ಈ ಒಂದು ಪಾರ್ಟಿಷನ್ ಹತ್ರ ಒಂದು ತಾಮ್ರದ ಬೋಲಲ್ಲಿ ಹೂಗಳನ್ನು ಹಾಕಿರ್ತೀನಲ್ವ, ಅದೊಂದು ಬೋಲು, ಮತ್ತು ಹಣ್ಣುಗಳನ್ನು ಇಡುವಂತಹ ತಟ್ಟೆ, ಹಾಲು ಗ್ಲಾಸು, ಅದಾದಮೇಲೆ ಮಂಗಳಾರತಿ ಮಾಡುವಂತಹ ಒಂದು ಉದ್ದರಣೆ ಏನೋ ಅಂತಾರಲ್ವ, ಇಷ್ಟನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲನೂ ತೆಗೆದು ಕ್ಲೀನ್ ಮಾಡ್ತಾ ಇಲ್ಲ. ಮತ್ತು ಹೊಸ್ಲು ಮುಂದೆ ದೀಪಗಳನ್ನು ಹಚ್ಚಿಡ್ತೀನಲ್ವ, ಆ ಒಂದು ದೀಪಗಳು, ಈ ರೀತಿಯಾಗಿ ಈ ಥರ ಐಟಮ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ನನಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ಬೆಳ್ಳಿ ಸಾಮಾನುಗಳನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀರಾ ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವ, ಸುಮಾರಷ್ಟು ಜನನೇ ಕಮೆಂಟ್ ಮಾಡಿದರು. ಒಂದು 7-8 ಜನ ಮೇಲೆ ಆದರೂ ಕಮೆಂಟ್ ಮಾಡ್ತಾನೆ ಇದ್ದರು, ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀರಾ ಅಂತಂದ್ಬಿಟ್ಟು ತೋರಿಸಿ ಅಂತಂದ್ಬಿಟ್ಟು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ನಾನಿಲ್ಲಿ ವಿಭೂತಿ ಪುಡಿಯನ್ನು ಮಾಡಿಕೊಂಡು ಆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಒಂದು ತಟ್ಟೆಯಲ್ಲಿ ಆ ಒಂದು ಪುಡಿಯನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ನಿಮಗೆ ತೋರಿಸ್ಬೇಕಲ್ವಾ ಅಂತಂದ್ಬಿಟ್ಟು ಮತ್ತೆ ಮಾಡ್ಕೊಳ್ತಾ ಇದ್ದೀನಿ. ವಿಭೂತಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೋಲ್ಗೇಟ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟು ಸಹ ಯೂಸ್ ಮಾಡ್ಬೋದು ಇಲ್ಲಿ. ಅದಾದಮೇಲೆ ಸಬೀನಾ ಪುಡಿ, ಇಷ್ಟನ್ನು ಹಾಕ್ಕೊಂಬಿಟ್ಟು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಈ ಒಂದು ಬೆಳ್ಳಿ ಸಾಮಾನುಗಳನ್ನು ಇದರಿಂದ ನಾನು ಕ್ಲೀನ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ತೊಳೆದಿದ್ದಾದಮೇಲೆ ಬೆಳ್ಳಿ ಸಾಮಾನುಗಳು ಪಳಪಳ ಅಂತ ಹೊಳಿತಾ ಇರುತ್ತೆ. ಮೊದಲು ನಾನು ಕೋಲ್ಗೇಟ್ ಪುಡಿ ಮತ್ತು ಸಬೀನಾ ಪುಡಿಯನ್ನು ಮಾತ್ರ ಹಾಕಿ ಉಜ್ಜುತ್ತಾ ಇದ್ದೆ, ಆದರೆ ನಮ್ಮ ಮತ್ತೆ ಲಾಸ್ಟ್ ಟೈಮು ವಿಭೂತಿ ಪುಡಿಯನ್ನು ಹಾಕಿ ಉಜ್ಜೋದ್ರಿಂದ ಒಂದು ಸ್ವಲ್ಪ ಬೆಳ್ಳಿ ಸಾಮಾನುಗಳು ಶೈನಿಂಗ್ ಬರುತ್ತೆ ನೋಡಮ್ಮ ಅಂತಂದರು. ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಅನ್ನಿಸ್ತು ನನಗೆ. ಅವತ್ತಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಆದರೆ ಈ ಬೆಳ್ಳಿ ಐಟಮ್ಗಳನ್ನು ತೊಳೆದಿಟ್ಟಾಗ ತುಂಬ ಶೈನಿಂಗಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಆದರೆ ನಮ್ಮ ಬಿಲ್ಡಿಂಗಲ್ಲಿ ಏನಾಗಿದೆ ಅಂತಂದರೆ ಕಾವೇರಿ ವಾಟರ್ ಕನೆಕ್ಷನ್ ಅನ್ನೋದು ಇನ್ನೂ ಬಂದಿಲ್ಲ. ಹಾಗಾಗಿ ನಮ್ಮ ಬಿಲ್ಡಿಂಗಲ್ಲಿ ಇರುವಂತಹ ಬೋರ್ವೆಲ್ ವಾಟರನ್ನೇ ಯೂಸ್ ಮಾಡ್ತಾ ಇರೋದು. ಆ ವಾಟರ್ ಏನು ಅಂತಂದರೆ ಹಾರ್ಡ್ ವಾಟರ್ ಅಂತೆ, ಅದರಲ್ಲಿ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡ್ತಾರೆ ಒಂದು ಸಾಫ್ಟ್ನರ್ಗೋಸ್ಕರ. ಆ ನೀರಿಂದ ಈ ಬೆಳ್ಳಿ ಸಾಮಾನುಗಳಾಗಿರ್ಬೋದು, ಹಿತ್ತಾಳೆ ಮತ್ತು ತಾಮ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ವಾರಕ್ಕೇ ಬ್ಲ್ಯಾಕ್ ಥರ ಆಗ್ತಾ ಇದೆ. ನಾವು ಲೀಸ್ ಮನೆಯಲ್ಲಿ ಇದ್ದಾಗೆಲ್ಲ ಈ ಒಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಆದರೆ ಈ ಮನೆಯಲ್ಲಿ ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಬೇಗನೆ ಒಂದು ವಾರಕ್ಕೇ ಬ್ಲ್ಯಾಕ್ ಆಗ್ತಾ ಇದೆ. ಮೊದಲು 15 ಡೇಸ್ ಇಟ್ಟರು ಹಾಗೆ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ವೀಕ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಾನು ಈ ಪೂಜಾ ಸಾಮಾನುಗಳನ್ನು ಒರೆಸುವ ಬಟ್ಟೆಯನ್ನು ಸಹ ಚೇಂಜ್ ಮಾಡಿ ನೋಡಿದೆ. ಅಂದರೆ ಏನು ಅಂತಂದರೆ ಇವಾಗ ಒಂದು ಸ್ವಲ್ಪ ಸಾಮಾನುಗಳನ್ನು ಒರೆಸಿದ್ದಾದ್ಮೇಲೆ ಅದೊಂದು ಸ್ವಲ್ಪ ತೇವ ಥರ ಆಗಿರುತ್ತಲ್ವ, ಮತ್ತು ಬೇರೆ ಬಟ್ಟೆಯನ್ನು ತಗೊಂಡು ಒರೆಸ್ಬೇಕಾಗುತ್ತೆ. ಅದರಲ್ಲೇ ಒರೆಸಿದ್ದೀವಿ ಅಂತಂದರೆ ಅದೊಂದು ಸ್ವಲ್ಪ ನೀರಿನ ಕಲೆಗಳೆಲ್ಲ ಆಗಾಗ್ಗೆ ಉಳ್ಕೊಂಡು ಬ್ಲ್ಯಾಕ್ ಥರ ಅಂತ ಅನ್ನಿಸ್ತಾ ಇರುತ್ತೆ. ಬೇರೆ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಸಹ ನೋಡಿದೆ, ಆದರೆ ಯಾಕೋ ಬ್ಲ್ಯಾಕ್ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಏನು ಮಿಸ್ಟೇಕ್ ಆಗಿದೆ ಅಂತಂದ್ಬಿಟ್ಟು. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ಗೊಂದ್ಸಲ ಈ ರೀತಿಯಾಗಿ ಆಗ್ತಾಯಿದೆ ಅಂತಂದ್ಬಿಟ್ಟು ತೋರಿಸ್ದೆ. ಅವರು ಸಹ ಹೇಳಿದ್ರು, ಇಲ್ಲ ಇದು ನೀರಿಂದೇ ಮಿಸ್ಟೇಕು, ಇಲ್ಲಿ ಹಾರ್ಡ್ ವಾಟ್ರ್ ಇದೆ ಅಲ್ವಾ, ಇದಕ್ಕೊಂದು ಸ್ವಲ್ಪ ಕಾವೇರಿ ವಾಟ್ರ್ ಒಂದು ಸ್ವಲ್ಪ ಮಿಕ್ಸ್ ಆಯಿತು ಅಂತಂದರೆ ಸರಿ ಹೋಗುತ್ತೆ, ಇಲ್ಲ ಅಂದರೆ ಇದೇ ರೀತಿಯಾಗಿ ಆಗೋದು ಅಂತ ಹೇಳಿದ್ರು. ಸರಿ ಬಿಡು ಅಂತಂದ್ಬಿಟ್ಟು ಹಾಗಾಗಿನೇ ನಾನು ವೀಕ್ಲಿ ಕಳಶನ ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ವೀಳ್ಯದೆಲೆಗಳು ಒಂದು ಸ್ವಲ್ಪ ಒಣಗೋಗೋ ರೀತಿ ಆಗಿರುತ್ತೆ, ಮತ್ತು ಹಣ್ಣೆಲೆ ಎಲ್ಲ ಆಗುತ್ತೆ, ಚೇಂಜ್ ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮಳೆಗಾಲ ಚಳಿಗಾಲ ಬಂದಾಗೆಲ್ಲ ಆವಾಗ ನೋಡಬೇಕು ಯಾವ ರೀತಿಯಾಗಿರುತ್ತೆ ಇದು ಅಂತಂದ್ಬಿಟ್ಟು. ಆವಾಗೂ ಇದೇ ರೀತಿಯಾಗಿ ಪ್ರಾಬ್ಲಮ್ ಆಯಿತು ಅಂತಂದರೆ ಇವಾಗ 5 ರೂಪೀಸ್ ಕಾಯನ್ನು ಹಾಕ್ಬಿಟ್ಟು ನೀರೆಲ್ಲ ಹಿಡ್ಕೊಂಬರ್ತಾರಲ್ವ, ಅಲ್ಲಿ ಆ ನೀರನ್ನು ತೊಗೊಂಬಂದು ಆ ನೀರಿಂದ ವಾಶ್ ಮಾಡಿ ನೋಡಬೇಕು. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಬೆಳ್ಳಿ ಐಟಮ್ಸ್ ಅಂತೂ ತೊಳೆದಿದ್ದಾದಮೇಲೆ ಎಷ್ಟೇ ಕಪ್ಪು ಕಲೆಗಳಾಗಿರ್ಬೋದು ನೀಟಾಗಿರುತ್ತೆ. ಒಂದು 4-5 ಡೇಸ್ವರೆಗೂ ನೀಟಾಗೇ ಇರುತ್ತೆ. ನೆಕ್ಸ್ಟ್ ಫ್ರೈಡೇ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಹತ್ತಿರದಿಂದ ನೋಡಿದ್ರೆ ಬ್ಲ್ಯಾಕ್ ಅಂತ ಅನಿಸುತ್ತೆ, ದೂರದಿಂದ ನೋಡಿದ್ರೆ ಮಾಮೂಲಿಯಾಗಿ ಚೆನ್ನಾಗಿರುತ್ತೆ. ಆ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರೋದಷ್ಟೇ ನನಗೆ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಒಂದು ಸಂಜೆ 6 ಗಂಟೆ ಆಗಿತ್ತು. ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ಲೈಟ್ಸ್ ಎಲ್ಲ ಆನ್ ಮಾಡಿ ಇವಾಗ ಈ ದೇವ್ರ ಸಾಮಾನುಗಳಿಗೆಲ್ಲ ಅಂದರೆ ಕಳಶಕ್ಕೆ ದೀಪಗಳಿಗೆ ಎಲ್ಲ ಗಂಧ ಕುಂಕುಮನ ಇಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಈ ಗಂಧದ ಪುಡಿಗೂ ಅಷ್ಟೇ ತುಂಬಾ ಹುಡುಕಾಡ್ಬಿಟ್ಟಿದ್ದೀನಿ. KR ಪುರಮಲ್ಲೂ ಅಷ್ಟೇ ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ, ಅದು ಯಾಕೋ ನನಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಈ ಸಲ KR ಪುರಮ್ಗೆ ಹೋದಾಗೂ ಅಷ್ಟೇ ಅಲ್ಲಿ ಒಂದು ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ವ, ಆ ಒಂದು ಅಂಗಡಿಯಲ್ಲಿ ಕೇಳಿ ತೊಗೊಂಬಂದೆ. ಈ ಒಂದು ಗಂಧದ ಪುಡಿನೂ ಅಷ್ಟೇ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬೆಂಗಳೂರಿಗೆ ನಾವು ಮದುವೆ ಆಗಿ ಬಂದ ಮೇಲೆ ಎಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಸೆಟ್ಲ್ ಆಗ್ತೀವೋ ಆ ಏರಿಯಾನೇ ನಮಗೆ ತುಂಬ ಇಷ್ಟ ಆಗುತ್ತೆ. ಸುಮಾರಷ್ಟು ಜನದಲ್ಲಿ ಇದೇ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಚೆಕ್ ಮಾಡ್ಕೊಂಡು ನೋಡಿ, ಆ ಏರಿಯಾನ ಮತ್ತೆ ನೆನೆಸ್ಕೊತಾನೆ ಇರ್ತೀರಾ. ಅಲ್ಲಿ ಎಲ್ಲ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಮತ್ತು ಬೇರೆ ಏರಿಯಾಗೆ ಬಂದು ಅಡ್ಜಸ್ಟ್ ಆಗೋದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗಲೂ ಅಷ್ಟೇ ನಾನು ಕೆಲವೊಂದು ಐಟಮ್ಸ್ಗೆಲ್ಲ ನನಗೆ ಅಲ್ಲೇ ಚೆನ್ನಾಗಿ ಸಿಗ್ತಾಯಿತ್ತು ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾನೆ ಇರ್ತೀನಿ. ಅದಕ್ಕೆ ಅವರು ನಾನು ಹೋಗ್ತಾ ಇರ್ತೀನಿ ಆ ಕಡೆ ಎಲ್ಲ ನಾನು ಸೈಟ್ ವಿಸಿಟ್ಗಂತೆಲ್ಲ, ಆವಾಗ ನಿನ್ಗೆ ಏನೇನು ಬೇಕೋ ಅದನ್ನು ಬರೆದ್ಬಿಟ್ಟು ವಾಟ್ಸಾಪಲ್ಲಿ ನನಗೆ ಸೆಂಡ್ ಮಾಡು, ನಾನು ಬರ್ತಾ ತೊಗೊಂಬಂದು ಕೊಡ್ತೀನಿ ಅಂತ ಇವಾಗ ಹೇಳ್ತಾ ಇದ್ದಾರೆ. ನನಗಂತೂ ಬೇರೆ ಯಾವುದೇ ಐಟಮ್ಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಈ ಪೂಜಾ ಐಟಮ್ಸ್ ಸಿಗಲಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ನನಗೆ. ಹಾಗೆ ವೀಳ್ಯದೆಲೆಗಳು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿರೋದು ಸಿಗೋದೇ ಇಲ್ಲ, ತುಂಬ ಹುಡುಕಾಡಿ ತಗೊಳ್ಬೇಕಾಗುತ್ತೆ. ಅಲ್ಲಂತಂದರೆ ತುಂಬಾ ಚೆನ್ನಾಗಿರ್ತಿತ್ತು, ನಾವು ಯಾವ ಥರ ಎಲೆಗಳು ಬೇಕಾದರೂ ಆರಿಸ್ಕೊಳ್ಬೋದಾಗಿತ್ತು. ಆದರೆ ಇಲ್ಲಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯ್ತಪ್ಪ ಅನ್ನೋ ಹಾಗೆ ಇರುತ್ತೆ. ಇನ್ನು KR ಪುರಮಿಂದ ಮೊದಲೇ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಅದೊಂದು ಸ್ವಲ್ಪ ನೆಕ್ಸ್ಟ್ ನಾವು ಪೂಜೆ ಮಾಡೋಷ್ಟರಲ್ಲೇ ಅದೊಂದು ಸ್ವಲ್ಪ ಹಣ್ಣೆಲೆ ಥರ ಆಗೋಗುತ್ತಲ್ವ. ಹಾಗಾಗಿ ಎಲೆಗಳು
ಪೂಜೆಗಳನ್ನ ಮಾತ್ರ ತೊಗೊಂಬರೋದಕ್ಕೆ ಹೋಗೋದಿಲ್ಲ. ಆಮೇಲೆ ನಾನು ಯಾವಾಗಲೂ ಈ ಪೂಜೆ ಮಾಡಬೇಕಾದ್ರೆ ಎಲ್ಲನೂ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇರ್ತೀನಿ, ಆ ಐಟಮ್ಸ್ ಚೆನ್ನಾಗಿಲ್ಲ, ಈ ಐಟಮ್ಸ್ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿ ಸಿಗ್ತಾಯಿತ್ತು ನಮಗೆ ಅಂತೆಲ್ಲ ಹೇಳ್ತಾ ಇದ್ದಾಗ ಅವ್ರು ಹೇಳ್ತಿರ್ತಾರೆ, ಸರಿ ಆಯಿತು ಅಲ್ಲಿಗೆ ಹೋಗ್ಬಿಡೋಣ, ಈ ಮನೇನ ರೆಂಟ್ ಕೊಟ್ಬಿಟ್ಟು ಅಲ್ಲೋಗಿ ರೆಂಟ್ ಮನೆ ತೊಗೊಂಡು ಇದೇ ರೆಂಟ್ನ ಅಲ್ಲಿ ಕಟ್ಕೊಂಡಿರೋಣ ಅಂತ ಹೇಳ್ತಾ ಇರ್ತಾರೆ. ಈ ಐಟಮ್ಸ್ ಸಿಗೋದಿಲ್ಲ ಅಂತ ನಾನು ಹೇಳೋದಕ್ಕೋಸ್ಕರ ನಾನು ಸ್ವಂತ ಮನೆ ಮಾಡಿಕೊಂಡು ಮತ್ತೆ ಅಲ್ಲಿಗೋಗಿ ರೆಂಟ್ ಕಟ್ಕೊಂಡು ಮತ್ತೆ ಆ ಓನರ್ಗಳ ಹತ್ರ ಪುನಃ ಅದೇ ಕಷ್ಟನ ಅನುಭವಿಸೋದಕ್ಕೆ ನಾನು ರೆಡಿ ಇಲ್ಲಪ್ಪ. ಸರಿ ಆಯಿತು ಬಿಡು, ದೇವರೇ ಎಲ್ಲ ನೀನೇ ನೋಡ್ಕೊಳ್ಳಪ್ಪ ಅಂತೇಳ್ಬಿಟ್ಟು ಪೂಜೆ ಮಾಡ್ತಿರ್ತೀನಿ. ಈ ರೀತಿಯಾಗಿರುತ್ತೆ ನನ್ನ ಒಂದು ಪೂಜಾ ಸಿಚುವೇಶನ್ಸ್ಗಳು ಇಲ್ಲಿ. ನೆಕ್ಸ್ಟ್ ಇವಾಗ ಈ ದೀಪಗಳಿಗೆ ಮತ್ತು ಕಳಶಕ್ಕೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು. ಹಾಗೆ ಈ ಕುಂಕುಮ ಭರಣಿಗಳಿಗೂ ಅಷ್ಟೇ ಅರಿಶಿನ ಕುಂಕುಮನೆಲ್ಲ ತುಂಬಿ ದೇವ್ರ ಮನೆಯಲ್ಲೆಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಈ ಒಂದು ಪ್ಲೇಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೊಸ್ಲು ಮುಂದೆ ಇಡುವಂತಹ 2 ದೀಪಗಳು ಮತ್ತು ಮಂಗಳಾರತಿ ಮಾಡೋದು ಮತ್ತು ಹಾಲಿಡುವಂತಹ ಗ್ಲಾಸು ಮತ್ತು ತುಳಸಿ ಗಿಡದ ಮುಂದೆ ದೀಪ ಮತ್ತು ಅಗರಬತ್ತಿ ಚುಚ್ಚೋದು, ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.